ಮುಸ್ಲಿಮರ ಒಗ್ಗಟ್ಟನ್ನು ನೋಡಿ ಕಲಿಬೇಕು. ಅನ್ಯ ಧರ್ಮೀಯರು ಮುಸ್ಲಿಮರಲ್ಲಿರ್ತಕ್ಕಂಥ ಒಗ್ಗಟ್ಟನ್ನು ನೋಡಿ ಕಲಿಬೇಕು. ಏನ್ ನಿನ್ನೆ ದಾವಣಗೆರೆಯಲ್ಲಿ ಆ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ ಅಂದ್ರೆ ಅಭಿ ನಹಿ ತೋ ಕಭಿ ನಹಿ ಅನ್ನುವಂಥ ಅಭಿಯಾನವನ್ನ ಕೈಗೊಂಡಿದ್ದಾರೆ. ಈಗಿಲ್ಲ ಅಂದ್ರೆ ಟಿಕೆಟು ಮುಂದಿನ ಯಾವತ್ತೂ ಕೂಡ ಸಾಧ್ಯನೇ ಇಲ್ಲ ಟಿಕೆಟ್ ಇವ್ರು ಕೊಡೋದಕ್ಕೆ. ಹಂಗಾಗಿ ಮುಸ್ಲಿಂ ಸಮುದಾಯ ನಾವು 80,000ಕ್ಕೂ ಅಧಿಕ ಮತದಾರರಿದ್ದೇವೆ. ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಕೊಡೋದಕ್ಕೆ ನಾವು ಟಿಕೆಟ್ ಬೇರೆಯವ್ರಿಗೆ ಕೊಡೋದಕ್ಕೆ ಬಿಡಬಾರ್ದು. ಬೇರೆಯವ್ರು ಅಂದ್ರೆ ನ್ಯಾರಿದ್ದಾರೆ, ಅದೇ ಸಮರ್ಥ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ಗೆ ಕೊಡೋದಕ್ಕೆ ಬಿಡಬಾರ್ದು ಎನ್ನುವಂಥ ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದಾರೆ. ಜೊತೆಯಲ್ಲಿ ನಿನ್ನೆ ಸಮರ್ಥ್ ಅವರು ಏನು ನಾಮಪತ್ರ ಸಲ್ಲಿಕೆ ಮಾಡಿದ್ರಲ್ಲ, ಒಂದಷ್ಟು ಅಸಮಾಧಾನ ಕೂಡ ಇತ್ತು. ಯಾರು ಹೇಳೋರು ಕೇಳೋರು ಇಲ್ವಾ ಇವ್ರಿಗೆ? ಕಾಂಗ್ರೆಸ್ನ ನಾಯಕರುಗಳು ಯಾರು ಯಾರ್ದು ಹೇಳಿಕೆ ಕೇಳಿಕೆ ಇಲ್ವಾ? ಅವ್ರಿಷ್ಟಕ್ಕೆ ಅವರು ಮನ್ಸೋ ಇಚ್ಛೆ ನಾಮಪತ್ರ ಸಲ್ಲಿಕೆ ಮಾಡ್ಬಿಟ್ರಲ್ಲ. ಸೊ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸಬೂಬನ್ನು ಕೊಟ್ಟಿದ್ದಾರೆ. ರೀಸನ್ ಏನು, ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಬೆಂಗಳೂರಿನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್, ಮಾನ್ಯ ಉಪಮುಖ್ಯಮಂತ್ರಿಗಳು. ಏನ್ ಮಾತನಾಡಿದಾರೆ ವಿಡಿಯೋ ತೋರಿಸ್ತೀವಿ, ನೋಡ್ಕೊಂಡ್ ಬನ್ನಿ.